ಈ ಇನ್ವಿಟೇಷನ್ ನೋಡಿದಾಗಲೇ ಇಷ್ಟೊಂದೆಲ್ಲ ಹಾಕಿದ್ದಾರೆ, ಹೇಗೆ ನಡೆಯುತ್ತೆ ಅಂತ ಯೋಚಿಸಿದ್ದೆ. ಅದೇ ರಕ್ತವನ್ನೆಲ್ಲ ಎಳ್ಕೊಂಬಂದೆಲ್ಲ ವ್ಯವಸ್ಥೆ ಮಾಡಿದಾಗ ಮಾತ್ರ ನಾನು ದಂಗಾಗೋದು, ಇಷ್ಟೇನೋ ಸೇರಿಸ್ಬಿಟ್ಟಿದ್ದೆಲ್ಲ ಮಾಡಿದ್ಮೇಲೆ ಅಷ್ಟು ಜನಗಳು ಎಲ್ಲ ಅಷ್ಟು ಉತ್ಸಾಹದಿಂದ ಭುವನೇಶ್ವರಿ ತೇರು ನಡೀತಾ ಇದ್ದು ನಿಜವಾಗ್ಲೂ ಮೈಸೂರಿನಲ್ಲಿ ದಸರಾದಲ್ಲಿ ಅವೆಲ್ಲ ಮೆರವಣಿಗೆ ಹೋದಾಗ ನೋಡಿದಂಗೆ ಆಗ್ತಾಯಿತ್ತು, ಅಷ್ಟು ಮಟ್ಟಿಗೆ ನಡೀತಾ ಇತ್ತು. ಅದನ್ನು ನಾನು ಭಾಳ ನೋಡಿ ಆನಂದ ಪಟ್ಟಿದ್ದೀನಿ. ಆ ಲೈಟ್ಗಳೆಲ್ಲ ಹಚ್ಕೊಂಡಿದ್ದು ಅದೆಲ್ಲ ಮೇಲೆ ನಿಂತು ನಮಗೆ ಭಾಳ ಚೆನ್ನಾಗಿ ಅದೆಲ್ಲ ಕಾಣುತ್ತೆ, ಕೆಳಗೆ ನಿಂತು ಕಾಣೋದು ತುಂಬಾ ಖುಷಿ ಆಗ್ತಾಯಿತ್ತು ಅದನ್ನು ನೋಡಿ. ಅಷ್ಟು ಮಟ್ಟಿಗೆ ಈ ಬೆಂಗಳೂರಿನಲ್ಲಿ ಕನ್ನಡದಲ್ಲಿ ಇಷ್ಟು ಮಟ್ಟಿಗೆ ನಡೆಸಬೇಕಾಗಿದ್ದು ತುಂಬ ಅನಿವಾರ್ಯವಾಗಿತ್ತು ಅಂತ ನಾನು ನಿಜವಾಗಲೂ ಕುವೆಂಪು ಅನ್ನೋ ಶಕ್ತಿ ಸ್ವಾಮೀಜಿ ಮೂಲಕ ಮಾಡಬೇಕು ಅಂತ ಯೋಚಿಸ್ತೀನಿ. ಹಾಗಾಗಿ ಈಗ ನಿಮ್ಮೆಲ್ಲರ ಜವಾಬ್ದಾರಿನೂ ಹೆಚ್ಚಾಗಿದೆ. ನೀವು ಕನ್ನಡಕ್ಕಾಗಿಯೇ ಹೋರಾಡ್ತಾ ಇರಬೇಕಾಗುತ್ತೆ ಮುಂದಿನೆಲ್ಲ. ಅದನ್ನು ಒಂದು ರೀತಿ ದೀಕ್ಷೆ ಥರ ಕೊಟ್ಬಿಟ್ಟಿದ್ದಾರೆ ಸ್ವಾಮಿ. ಯಾವಾಗಲೂ ಕನ್ನಡಕ್ಕಾಗಿ ಕೈ ಎತ್ತು ನಿನ್ನ ಕೈ ಕಂಠೋತ್ಸವಕ್ಕೆ ಅಂತೆಲ್ಲ ಬರೆದಿದ್ದಾರೆ ಕುವೆಂಪು. ಹಂಗೇನೆ ಸ್ವಾಮೀಜಿ ಅದಕ್ಕಾಗಿ ಕೆಲಸ ಮಾಡೋಕ್ಕೆ ಸೇರ್ಕೊಂಡಿದ್ದಾರೆ. ಆದ್ದರಿಂದ ಅವರಿಗೂ ಅದೇ ರೀತಿ ಕುವೆಂಪು ಅವರ ಶಕ್ತಿ ಅವ್ರಿಗೆ ಬಂದು ಎಲ್ಲ ಮಾಡಿಸ್ಕೊಂಡ್ಬಿಡುತ್ತೆ ಅಂತ ಅನ್ನಿಸ್ತು ನನಗೆ. ಹೆಚ್ಚಿಗೆ ಹೇಳೋಕ್ಕೆ ಏನಿಲ್ಲ. ನಾನು ಇವರು ಕುವೆಂಪು ಅವ್ರ ಕೊನೆಯಲ್ಲಿ ಬಾರಿಸು ಕನ್ನಡ ಬರೆದಂಗೆ ರವಿ ಋಷಿ ಸಂತರ ಆದರ್ಶದಲ್ಲಿ ಕವಿಗಳು ಮಾತಾಡಿದರೆ ಸಂತರ ಋಷಿಗಳು ಆದರ್ಶ ಆಗಿದ್ದಾರೆ ಸ್ವಾಮೀಜಿ. ಅವರ ಆದರ್ಶದಲ್ಲಿ ನೀವೆಲ್ಲ ಕೆಲಸ ಮಾಡಿ ಕನ್ನಡ ಕಟ್ಟುವ ಕೆಲಸ ಮಾಡಲಿ ಅಂತ ಹೇಳಿ